ಇದೆಲ್ಲದರ ಜೊತೆಗೆ ಪೊನ್ನಣ್ಣ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸಚಿವ ಸ್ಥಾನದ ಮೇಲೆ ನಿರೀಕ್ಷೆಯನ್ನ ಇಟ್ಟಿದ್ರು ಎಸ್ ಪೊನ್ನಣ್ಣ ಅವರು. ಈಗ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಹೈಕಮಾಂಡ್ ಅವರ ಹೆಸರನ್ನ ಶಿಫಾರಸು ಮಾಡಿತ್ತು. ಇದೀಗ ನೋಡಿದ್ರೆ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ವಿಚಾರ ಏನು ಅಂತ ಅಂದ್ರೆ, ಈ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇದೆಯಲ್ಲ, ಇದು ಕ್ಯಾಬಿನೆಟ್ ಸ್ಥಾನದ ಅಥವಾ ಸ್ಥಾನಮಾನ ಹೊಂದಿರುವಂತ ಒಂದು ಹುದ್ದೆಯೇ ಆಗಿದೆ. ಆ ಕಾರಣಕ್ಕಾಗಿ ಪೊನ್ನಣ್ಣ ಅವರಿಗೆ ಸ್ವಲ್ಪ ಸಮಾಧಾನ ಮಾಡುವಂಥದ್ದು, ಆಮೇಲೆ ಪೊನ್ನಣ್ಣ ಅವ್ರು ಸಮಾಧಾನ ಮಾಡೋದು ಮತ್ತೊಂದು ಅನ್ನುವಂಥದ್ದು ಅದು ಪಕ್ಕಕ್ಕಿಡೋಣ. ಸರ್ಕಾರಕ್ಕೂ ಕೂಡ ಪೊನ್ನಣ್ಣ ಅವರ ಅವಶ್ಯಕತೆ ಇದೆ, ನಾವು ಅದನ್ನ ಒಪ್ಪಬೇಕಾಗುತ್ತೆ. ಯಾಕಂತಂದ್ರೆ ಹಿಂದೆ ಸಿದ್ದರಾಮಯ್ಯನವರಿಗೆ ಅವರು ಕಾನೂನು ಸಲಹೆಗಾರರಾಗಿದ್ರು. ಬಹಳ ಅನುಕೂಲ ಆಗಿದೆ ಸಿದ್ದರಾಮಯ್ಯನವರಿಗೆ. ಆ ಮೂಡ ಸೇರಿದ ಹಾಗೆ ಬಹಳಷ್ಟು ವಿಚಾರದಲ್ಲೆಲ್ಲ ಅವ್ರಿಗೆ ಕಾನೂನಾತ್ಮಕವಾದಂಥ ಸಲಹೆ ಕೊಡುವಂಥ ನಿಟ್ಟಿನಲ್ಲಿ ಇವರು ಹಿರಿಯ ವಕೀಲರಾಗಿ ಕಾರ್ಯನಿರ್ವಹಿಸಿದ್ದಂಥ ಕಾರಣಕ್ಕಾಗಿ ಆಮೇಲೆ ಬಹಳ ಆಕ್ಟಿವ್ ಇದ್ದಾರೆ, ಸೆನ್ಸಿಬಲ್ ಇದ್ದಾರೆ. ಈಗ ಪೊನ್ನಣ್ಣ ಅವರ ಬದಲು ಮಂಕಾಳು ವೈದ್ಯ ಅವರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ನೇಮಕ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಉಪಸಭಾಧ್ಯಕ್ಷ ಆಗಿ ಮಂಕಾಳು ವೈದ್ಯ ಅವರನ್ನ ಆಯ್ಕೆ ಮಾಡಲಾಗಿದೆ ಸರ್ಕಾರ ಕಡೆಯಿಂದ ಅಥವಾ ಕಾಂಗ್ರೆಸ್ ಕಡೆಯಿಂದ. ಪೊನ್ನಣ್ಣ ಅವರ ಬದಲಾಗಿ ಪೊನ್ನಣ್ಣ ಅವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಯಾಕೆಂದ್ರೆ ಸರ್ಕಾರಕ್ಕೆ ಅವರ ಸೇವೆ ಜೊತೆಗೆ ಅವರ ಕೆಲ ಸಲಹೆಗಳೆಲ್ಲ ಬಹಳ ಅವಶ್ಯಕ ಇರುತ್ತೆ. ಆ ಕಾರಣಕ್ಕಾಗಿ ಇನ್ನು ಮಂಕಾಳು ವೈದ್ಯ ಅವರನ್ನ ಸ್ವಲ್ಪ ಸಮಾಧಾನ ಮಾಡಬೇಕು. ಸಹಜವಾಗಿ ಅವರಿಗೂ ಮುಜುಗರ ತರುವಂತ ರೀತಿಯಾದಂಥ ವರ್ತನೆ ಸರ್ಕಾರದ ಕಡೆಯಿಂದ, ಹೈಕಮಾಂಡ್ ಕಡೆಯಿಂದ ಆಗಿದೆ. ಹಾಗಾಗಿ ಅವರನ್ನು ಡೆಪ್ಯೂಟಿ ಸ್ಪೀಕರ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಮುಲಾಮಚ್ಚೋ ಪ್ರಯತ್ನ ಅಂತ ಕಾಣಿಸುತ್ತೆ. ಪ್ರಸನ್ನ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಎರಡು ಬದಲಾವಣೆಗೆ ಸಂಬಂಧಪಟ್ಟರೆ ಜಸ್ಟ್ ಔಟ್ ಪ್ರಸನ್ನ ಮಾತನಾಡ್ತೀನಿ. ಇನ್ನೊಂದಷ್ಟು ಡೆವಲಪ್ಮೆಂಟ್ ಇದೆ. ಆರ್.ವಿ. ದೇಶಪಾಂಡೆ ಅವರಿಗೂ ಸಂಪುಟ ದರ್ಜೆ ಸ್ಥಾನಮಾನ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಅವರನ್ನ ನೇಮಕ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಆರ್.ವಿ. ದೇಶಪಾಂಡೆ ಅವರು ಹಿಂದೆ ಎಲ್ಲ ಬಹಳ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು, ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿಭಾಯಿಸಿದಂಥವ್ರು, ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಅವರು ಕೂಡ ಕೆಲ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿದಂಥವ್ರು. ಬಟ್ ಈಗ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದಕ್ಕೆ ಅವರ ಅಸಮಾಧಾನ, ಕೆಲವರು ಅವ್ರ ಬೆಂಬಲಿಗರೆಲ್ಲ ವ್ಯಕ್ತಪಡಿಸೋದು, ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಹಿರಿಯರಿಗೆ ಸಿಕ್ಕಿಲ್ಲ ಅಂದರೆ ವಯಸ್ಸಾಗಿದೆ. ಆಮೇಲೆ ಈಗ ಭಾಳ ಯಂಗ್ಸ್ಟರ್ಸ್ಗಳು ಅಥವಾ ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅವ್ರುಗಳಿಗೆ ಕೆಲ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಇದೇನೋ ಭಾಳ ಅನ್ಯಾಯ ಮತ್ತೊಂದು ಅನ್ನುವಂಥದ್ದಕ್ಕಿಂತ ಅವ್ರ ಅನುಭವವನ್ನು ಪಡಿಬೇಕಾದಂಥದ್ದು ಕೆಲಸ ಆಗಬೇಕಿದೆ. ಆ ನಿಟ್ಟಿನಲ್ಲಿ ಒಂದು ಹುದ್ದೆ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರನ್ನ ಸಮಾಧಾನ ಮಾಡೋಕ್ಕೂ ಕೂಡ ಅದರ ಒಂದು ಹಿಂದಿನ ಉದ್ದೇಶ ಇರುತ್ತೆ. ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಕೆಲ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಮಂಕಾಳು ವೈದ್ಯ ಆಮೇಲೆ ಎಸ್ ಪೊನ್ನಣ್ಣ ಅವರನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡ್ಕೊಂಡಿರೋದು, ಜೊತೆಗೆ ಆರ್.ವಿ. ದೇಶಪಾಂಡೆ ಅವರನ್ನ ಬಹುಶಃ ಅವರ ಅನುಭವ ಕೂಡ ಇಲ್ಲಿ ದೊಡ್ಡದು, ಅದನ್ನು ಪಡೆಯುವಂತ ನಿಟ್ಟಿನಲ್ಲೂ ಅವರಿಗೊಂದು ಹುದ್ದೆ ಇರ್ಬೋದು. ಈ ಮೂರು ವಿಚಾರವಾಗಿ ಪ್ರಸನ್ನ ನೀವು ವಿಶ್ಲೇಷಿಸೋದಾದ್ರೆ? ಮಾಲ್ತೇಶ್, ಎಸ್ ಪೊನ್ನಣ್ಣ ಅವರು ಪಕ್ಷದಲ್ಲೂ ಮತ್ತು ಸರ್ಕಾರದಲ್ಲೂ ಆಡಳಿತದ ದೃಷ್ಟಿಯಿಂದ ಬಹಳ ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನ, ಕಾನೂನಾತ್ಮಕ ಅಡೆತಡೆಗಳು ಬಂದಾಗ ಅದನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ಅವರ ತನಕ ಮತ್ತು ಕೆಪಿಸಿಸಿಯ ಕಾನೂನು ಕೋಶದಲ್ಲೂ ಕೂಡ ಸಮಸ್ಯೆಗಳು ಎದುರಾದಾಗ ನಿಭಾಯಿಸಿದಂಥವ್ರು, ಅಂಥವ್ರನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದ್ದಂಥ ಮಾತು. ಆದರೆ ಅವ್ರನ್ನ ಡೆಪ್ಯೂಟಿ ಸ್ಪೀಕರ್ನಾಗಿ ಮಾಡಿದಾಗ ಸಹಜವಾಗಿ ಅವರು 3-4 ದಿನ ಅವರು ಕೂಡ ಬೇಸರಗೊಂಡಿದ್ರು. ಡೆಪ್ಯೂಟಿ ಸ್ಪೀಕರ್ ಅನ್ನುವಂಥದ್ದು, ಸ್ಪೀಕರ್ ಅನ್ನುವಂಥದ್ದು, ಸಭಾಪತಿ ಅನ್ನುವಂಥದ್ದು ಅವೆಲ್ಲವೂ ಕೂಡ ಒಂದು ರೀತಿಯ ಸಾಂವಿಧಾನಿಕ ಹುದ್ದೆಗಳಾಗ್ತವೆ. ಈ ರೀತಿ ಕ್ರಿಯಾಶೀಲವಾಗಿರುವಂತವ್ರನ್ನ ಸಾಂವಿಧಾನಿಕ ಹುದ್ದೆಗಳಲ್ಲಿ ನಿಭಾಯಿಸೋದಕ್ಕೆ ಬಿಟ್ಟಾಗ ಸಹಜವಾಗಿ ಅವರಿಗೊಂದು ಚೌಕಟ್ಟನ್ನ ಹಾಕದಂತಾಗುತ್ತೆ. ಈ ಕಾರಣಕ್ಕೋಸ್ಕರ ಕೊನೆಗೂ ಕೂಡ ಎಸ್ ಪೊನ್ನಣ್ಣ ಅವರು ಬೇಸರಗೊಂಡಿದ್ದಂತಹ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಇದೀಗ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಇದೀಗ ಬದಲಾಯಿಸಿ ಮಂಕಾಳು ವೈದ್ಯ ಅವರಿಗೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ನಾಳೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ ಮತ್ತು ಉಪಸಭಾಪತಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾಳೆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಮಂಕಾಳು ವೈದ್ಯ ಅವರ ಹೆಸರನ್ನ ಡಿ.ಕೆ. ಶಿವಕುಮಾರ್ ಅವರು ರೆಫರ್ ಮಾಡ್ತಾ ಇದ್ದಾರೆ. ಆದ್ರೆ ಮಂಕಾಳು ವೈದ್ಯ ಅವರು ತಾನು ಆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಒಪ್ಪೋದಿಲ್ಲ ಅನ್ನುವಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ತಾನು ಕ್ಷೇತ್ರದಲ್ಲಿ ಇರ್ತೀನಿ, ಕ್ಷೇತ್ರದ ಕೆಲಸವನ್ನ ಮಾಡ್ಕೊಂಡಿರ್ತೀನಿ, ಕೊಟ್ರೆ ಸಚಿವ ಸ್ಥಾನವನ್ನ ಕೊಡಿ, ಇಲ್ಲದೆ ಹೋದ್ರೆ ತನ್ನ ಕ್ಷೇತ್ರಕ್ಕೆ ಸೀಮಿತ ಆಗಿರ್ತೀನಿ ಅನ್ನುವಂತ ಅಭಿಪ್ರಾಯವನ್ನ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನ ಹೇಗೆ ಮನವೊಲಿಸ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಎಸ್ ಪೊನ್ನಣ್ಣ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣದಲ್ಲಿ ಬಹಳ ಮಹತ್ವವಾದಂತಹ ಜವಾಬ್ದಾರಿಯನ್ನು ನಿಭಾಯಿಸಿ ಅವ್ರನ್ನ ಸಂಕಷ್ಟದಿಂದ ಹೊರಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕೇವಲ ಸಿದ್ದರಾಮಯ್ಯನವರು ಮಾತ್ರವಲ್ಲ, ಹಲವಾರು ಮಂದಿ ಶಾಸಕರು ಕೂಡ ಪೊನ್ನಣ್ಣ ಅವರ ಕಾನೂನು ಸಲಹೆಯ ಆಧಾರದ ಮೇಲೆ ತಮ್ಮ ಕಾನೂನು ಅಡೆತಡೆಗಳಿಂದ ಹೊರಬಂದಿದ್ದಾರೆ. ಅಂತವ್ರನ್ನ ಸಚಿವರನ್ನಾಗಿ ಮಾಡಬೇಕಿತ್ತು ಅನ್ನುವಂಥದ್ದು ಪಕ್ಷದಲ್ಲಿಯೇ ಕೇಳಿ ಬರ್ತಾ ಇದ್ದಂತ ಮಾತು. ಹೀಗಾಗಿ ಇದೀಗ ಅಂತಿಮವಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ಅದು ಕ್ಯಾಬಿನೆಟ್ ದರ್ಜೆಯನ್ನ ಕೊಡಲಾಗಿದೆ. ಅವರು ಅಷ್ಟಕ್ಕೆ ಬಹುತೇಕ ಸಮಾಧಾನ ಪಟ್ಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಅಲ್ಲಿ ಕೇವಲ ಸದನಕ್ಕೆ ಸೀಮಿತ ಆಗೋದಕ್ಕಿಂತ
ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಮಹತ್ವದ ಜವಾಬ್ದಾರಿಯನ್ನ ತಾನು ನಿಭಾಯಿಸಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರವಾಗಿತ್ತು. ಸಚಿವ ಸ್ಥಾನ ಸಿಗದೆ ಹೋದ್ರೂ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನ ಇದೀಗ ಪೊನ್ನಣ್ಣ ಅವರಿಗೆ ನೀಡಲಾಗಿದೆ. ಇನ್ನು ಆರ್ ವಿ ದೇಶಪಾಂಡೆ ಅವರು ಬಹಳ ಹಿರಿಯರು ಮತ್ತು ಈ ಬಾರಿ ಬ್ರಾಹ್ಮಣ ಕೋಟಾದಡಿ ಯಾರಿಗೂ ಕೂಡ ಸಚಿವ ಸ್ಥಾನ ಈ ಕ್ಯಾಬಿನೆಟ್ ನಲ್ಲಿ ಸಿಕ್ಕಿಲ್ಲ. ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಅವಕಾಶವನ್ನು ತಪ್ಪಿಸಲಾಗಿದೆ. ಆರ್ ವಿ ದೇಶಪಾಂಡೆ ಅವರನ್ನು ಕೂಡ ಕೈ ಬಿಡಲಾಗಿದೆ. ಹೀಗಾಗಿ ಆರ್ ವಿ ದೇಶಪಾಂಡೆ ಅವರು ಈ ಹಿಂದೆಯೂ ಕೂಡ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ರು. ಇದೀಗ ಮತ್ತೆ ಆರ್ ವಿ ದೇಶಪಾಂಡೆ ಅವರನ್ನ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಸಚಿವ ಸಂಪುಟ ಸ್ಥಾನಮಾನದ ಜೊತೆಗೆ ಅವ್ರನ್ನ ಮುಂದುವರಿಸಿ ನೇಮಕವನ್ನ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಆರ್ ವಿ ದೇಶಪಾಂಡೆ ಅವರು ಸ್ವಲ್ಪ ಸಮಾಧಾನಗೊಳ್ಳಬಹುದು. ನಿಜಕ್ಕೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಜಿಲ್ಲೆಯ ಪ್ರಾತಿನಿಧ್ಯ ವಿಚಾರದಲ್ಲೂ ಕೂಡ ಅನ್ಯಾಯ ಆಗಿದೆ ಅನ್ನುವಂತಹ ಮಾತುಗಳಿದ್ದಾವೆ. ಬ್ರಾಹ್ಮಣ ಕೋಟಾದಡಿಯೂ ಕೂಡ ಆರ್ ವಿ ದೇಶಪಾಂಡೆ ಮತ್ತು ದಿನೇಶ್ ಗುಂಡೂರಾವ್ ಇಬ್ಬರನ್ನೂ ಕೂಡ ಕನ್ಸಿಡರ್ ಮಾಡಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಸಹಜವಾಗಿ ಅಪಸ್ವರಗಳಿದ್ದಾವೆ. ಈಗ ಕೊಟ್ಟಿರುವಂತಹ ಹುದ್ದೆಗಳು ಜವಾಬ್ದಾರಿಗಳನ್ನ ಗಮನಿಸಿದ್ರೆ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರಿಗೆ ಬೇರೆ ಬೇರೆ ಹುದ್ದೆಗಳನ್ನ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು.